ನಿನ್ನೆ ನಾವು ಮಾಧ್ಯಮದ ನೋಡಿದ ಬಹಳ ಅಂದ್ರೆ ಬಹಳ ಬೇಜಾರಾಯ್ತು. ಯಾಕಂದ್ರೆ ನಿನ್ನೆ ವರಲಕ್ಷ್ಮಿ ಹಬ್ಬ ಇತ್ತು, ಅಂತ ಸಂದರ್ಭದಲ್ಲಿ ಅಂತ ಘಟನೆ ಆಗಬಾರ್ದಾಗಿತ್ತು. ಏನೋ ಈಗ ಒಂದು ಹೇಳಿ ಪಾರಾಗಕ್ಕೆ ನಾವೇನೋ ಹೇಳ್ತೀವಿ, ಆ ಕೋರ್ಟ್ ಆದೇಶ ಆಗಿದೆ, ಅದಾಗಿದೆ, ಇದಾಗಿದೆ ಅಂತ. ಕೋರ್ಟಿಗೆ ಹೋಗಿ ಬಿಟ್ಟದ್ದೇ ನಾವು ಫಸ್ಟ್ ತಪ್ಪು. ಯಾಕಂದ್ರೆ ನಾವು ಅದ್ರ ಬಗ್ಗೆ ಮೊದಲೇ ಇದು ಈ ತರ ಘಟನೆ ಆಗ್ತಂತ ಯಾರು ಯೋಚನೆ ಮಾಡಿದಿಲ್ಲ. ನಿಜಕ್ಕೂ ಬಹಳ ಇದು ದುಃಖದ ಸಂಗತಿ. ಯಾಕಂದ್ರೆ ವಿಷ್ಣುವರ್ಧನ್ ಸರ್ ಅಂದ್ರೆ ಕರ್ನಾಟಕದ ಒಂದು ಕಣ್ಣಿದ್ದಂಗೆ. ಅಷ್ಟೊಂದು ಅದ್ಭುತವಾಗಿ ನಟನೆ ಮಾಡಿ ನಮ್ಮೆಲ್ಲರಿಗೂ ಮನೋರಂಜಿಸಿ ಒಳ್ಳೆ ಮೆಸೇಜ್ ಕೊಟ್ಟು ಬಹಳ ಅದ್ಭುತವಾದಂತ ಅವ್ರ ಅಭಿಮಾನಿ ಬಳಗನೂ ಇದೆ. ಅಂತ ಸಂದರ್ಭದಲ್ಲಿ ನಿನ್ನೆ ಘಟನೆ ನೋಡಿ ನಿಜಕ್ಕೂ ನಾವೆಲ್ಲರೂ ತಲೆ ತೆಗ್ಸಂತ, ಅವ್ರ ಅಭಿಮಾನಿಗಳು ಎಲ್ಲರೂ ತಲೆ ತೆಗ್ಸಂತ ಒಂದು ಸಂಗತಿ ಆಗಿದೆ. ಇರ್ಲಿ, ಏನೋ ಒಂದು ಆಗ್ತಿರ್ತಾವ, ಇಲ್ಲ ಅಂತಲ್ಲ, ಬಟ್ ಆ ಜಾಗದವರು ಸ್ವಲ್ಪ ದೊಡ್ಡ ಮನ್ಸು ಮಾಡಬೇಕಾಗಿತ್ತು ಅಂತ ನಮ್ಮ ಆಸೆ. ಯಾಕಂದ್ರೆ ಮುಂಚೆನೆ ಈ ತರ ಆಗಿತ್ತ ಯಾರ್ಯಾರು ಗೊತ್ತಿದ್ರೆ ಸಾಕಷ್ಟು ಜಾಗಗಳಿದ್ವು. ಆದ್ರೂ ಆಯ್ತು, ನಾವು ಸರ್ಕಾರದವರು ಎಲ್ಲಿಯೋ ಹಿಡಿಯುತ್ತೇವೆ. ಈಗ ಹಲವಾರು ಸಂದರ್ಭದಲ್ಲಿ ಇದ್ರ ಬಗ್ಗೆ ಬಂದಾಗ ಸರ್ಕಾರವನ್ನು, ನಾನು ಹೇಳ್ತಿರೋ ಕಾಂಗ್ರೆಸ್ ಸರ್ಕಾರ ಅಂತ ಅಷ್ಟೇ ಅಲ್ಲ, ನಮ್ಮ ಬಿಜೆಪಿ ಸರ್ಕಾರ ಆದಿಯಾಗಿ ಎಲ್ಲಾನು ಹೇಳ್ತೇವೆ, ನಾವು ಇದರಲ್ಲಿ ಹಿಡಿಯುತ್ತೇವೆ. ನಾವು ಮುಂದೆ ಬಂದು ಇದರಲ್ಲಿ ಯಾರಾದ್ರೂ ಒಂದು ಲೀಡರ್ಶಿಪ್ ತಗೊಂಡು ಈ ಸಮಸ್ಯೆನ ಬಗೆಹರಿಸಿದ್ರಂತಂದ್ರೆ ಅಭಿಮಾನಿಗಳಿಗೆ ಇಷ್ಟು ನೋವು ಆಗ್ತಿದಲ್ಲ, ನಿಜಕ್ಕೂ ಬಹಳ ನೋವಿನ ಸಂಗತಿ. ನಮ್ಗೆಲ್ಲರ ಮನಸ್ಸಿಗೂ ಬಹಳ ತ್ರಾಸಾಗಿದೆ. ನ್ಯಾಯ ಸಿಗುತ್ತಾ ಸರಿ? ಯಾಕಂದ್ರೆ ಇನ್ನೂ ಆ ಜಾಗದಲ್ಲಿ ಏನು ಕಟ್ಟಡ ಕಟ್ಟಕ್ಕೆ ಮುಂದಾಗಿಲ್ಲ. ಸೊ ಇಷ್ಟೆಲ್ಲ ಉಳಿಸ್ಕೋತಾರ ಮುಂದಕ್ಕಾದ್ರು ಅಂತ ಅಭಿಮಾನಿ ಅಲ್ಲ ಸರ್, ಇದು ಯಾಕಂದ್ರೆ ಅಭಿಮಾನಿಗಳು ಪಾಪ ಅಭಿಮಾನಿಗಳು ಆಸೆ ಇದ್ದೇ ಇರ್ತದೆ. ಇದು ಅಭಿಮಾನಿಗಳಿಗೆ ಎಲ್ಲ ಮೀರಿ ಹೋಗಿದೆ. ಯಾರಾದ್ರೂ ಒಬ್ಬ ಜನಪ್ರತಿನಿಧಿಗಳು, ಸರ್ಕಾರದವರು ಮಧ್ಯವಸ್ಥಿಕೆ ವಹಿಸಿ, ಫಿಲಿಂ ಚೇಂಬರ್ ಅವರು ಮಧ್ಯವಸ್ಥಿಕೆ ವಹಿಸಿ ಇದು ಸಮಸ್ಯೆನ ಬಗೆಹರಿಸಂತ ಕೆಲಸ. ಯಾಕಂದ್ರೆ ಕೋರ್ಟ್ ನಲ್ಲಿದೆ, ಕೋರ್ಟ್ ಅಲ್ಲಿ ಇದ್ಮೇಲೆ ಕೋರ್ಟ್ ಆದೇಶ ನಾವೆಲ್ಲರೂ ತಲೆ ಬಾಗಿಸ್ಬೇಕಾಗ್ತದೆ. ಆದ್ರೆ ಕೋರ್ಟಿಗೆ ಹೋಗೋದನ್ನ ಬಿಟ್ಟಿದ್ದೇ ನಾವು ತಪ್ಪು. ಆ ಜಾಗದವರು ಅವ್ರೆಲ್ಲರ ಜೊತೆಗೆ ಮಾತಾಡಿ ಈ ಸಮಸ್ಯೆನ ಒಂದು ಹಂತಕ್ಕೆ ತಂದಿದ್ರೆ ಬಹಳ ಒಳ್ಳೇದಾಗ್ತಿತ್ತು. ಈಗ ಬಹಳ ಮುಂದೋಗಿದೆ. ಆದ್ರೂ ಮಧ್ಯಸ್ಥಿಕೆ ವಹಿಸಿ ಅದೇ ಜಾಗದಲ್ಲಿ ಪುನಃ ನಿರ್ಮಾಣ ಮಾಡಕ್ಕೆ ಆ ಜಾಗದ ಓನರ್ಗೂ ಎಲ್ಲರಿಗೂ ಮನವೊಲಿಸಂತ ಕೆಲಸ ಸರ್ಕಾರದವರು ಮತ್ತು ಫಿಲಿಂ ಚೇಂಬರ್ ಅವರು, ಇಂಡಸ್ಟ್ರಿಯಲ್ ದೊಡ್ಡವರು ಸೇರಿ ಮಾಡಿದಾಗ ಮಾತ್ರ ಇದಕ್ಕೊಂದು ಅಂತ್ಯ ಸಿಗ್ತಿ. ಇಲ್ಲಾಂದ್ರೆ ಪಾಪ ಅಭಿಮಾನಿಗಳಿಗೆ ನೋವು ಹಾಗೆ ಆಗ್ತದೆ. ಅಭಿಮಾನಿಗಳು ನಾವು ಬೇಕಾದ್ರೆ ದುಡ್ಡನ್ನ ಎಲ್ಲಾನು ಕಲೆಕ್ಟ್ ಮಾಡ್ಬಿಟ್ಟು ಅದಕ್ಕೆ ಎಷ್ಟಾಗುತ್ತೆ ಕೊಡಾಕ ರೆಡಿ ಇದೀವಿ, ಮಾಲೀಕರು ಜಾಗ ಕೊಡ್ತಾ ಇಲ್ಲ. ಅದಕ್ಕೆ ಹೇಳ್ತೀನಿ, ಈಗ ನಾವು ಅದಕ್ಕೆ ಅಭಿಮಾನಿ, ನಾವು ಒಬ್ಬ ಅಭಿಮಾನಿಯಾಗಿ ನಮ್ ಕೈಲಿ ಎಷ್ಟಾಗ್ತದೆ ಕೊಡಕ್ ನಾವು ರೆಡಿ ಇದ್ದೇವೆ. ಆದ್ರೆ ಸರ್ಕಾರದವರು ಯಾರಾದ್ರೂ ಬಂದು ಅವ್ರ ಮಾಲೀಕರಿಗೆ ಮನವೊಲಿಸಿ ಇಂತ ಇದು ಮಾಡ್ಬೇಡ್ರಂತೆ ಮನವೊಲಿಸಿದ್ರಂದ್ರೆ ಮಾಲೀಕರು ಅವ್ರಿಗೆ ಮಾತಾಡಂತ ಯಾರೋ ಒಬ್ಬ ದೊಡ್ಡ ವ್ಯಕ್ತಿಗಳು ಹೋದ್ರೆ ಮಾತ್ರ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಯಾರು ಅಭಿಮಾನಿಗಳು ಇನ್ನಿತರ ಮಾತಾಡಿದ್ರೆ ಅದು ಸಮಸ್ಯೆ ಬಗೆಹರಿಯಲ್ಲ. ನಾವು ಅವರೊಬ್ಬ ಅಭಿಮಾನಿಯಾಗಿ ಅವ್ರ ಜೊತೆ ನಿಂದ್ರಂತ ಕೆಲಸ ನಾವು ಅಷ್ಟೇ ಅಲ್ಲ, ಸುದೀಪ್ ಅಣ್ಣನು ಅವ್ರ ಅಭಿಮಾನಿ ಮೊದಲಿಂದ ಇದ್ದಾರೆ. ನಾವೆಲ್ಲರೂ ಅವ್ರ ಜೊತೆ ನಿಂದ್ರಂತ ಕೆಲಸ ನಾವು ಮಾಡ್ತೇವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.